ಸೊ ಹಾಯ್ ಗೈಸ್, ಗುಡ್ ಈವ್ನಿಂಗ್. ಇವಾಗ ಬಂದು ಟೈಮ್ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ. ಸೊ ಈವ್ನಿಂಗ್ ಅಂತಲೇ ಹೇಳ್ಬೋದು. ಸೊ ಇವಾಗ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ಸೊ ಹುಡುಗರು ಇವಾಗ ಹೇಗಿದ್ರು ಸಮ್ಮರ್ ಹಾಲಿಡೇ ವೆಕೇಷನ್ ಸ್ಟಾರ್ಟ್ ಆಗಿರೋದ್ರಿಂದ ಊರಿಗೆ ಹೋದರು. ನಿನ್ನೆ ಅಷ್ಟೇ ಊರಿಗೆ ಹೋಗಿದ್ದಾರೆ. ಇನ್ನು ಬಂದು ಹುಡುಗರನ್ನ ಕರ್ಕೊಂಡು ಹೋದರು. ಏಕೆಂದರೆ ಇವಾಗ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಊರಲ್ಲಿ ಇವಾಗ ನಾನು ಹೋಗೋಕ್ಕಾಗಲ್ಲ ಸಮ್ಮರ್ ಹಾಲಿಡೇಸ್ಗೆ ಈ ಸಲ. ಹಾಗಾಗಿ ಅವರನ್ನೇ ಕಳಿಸಿದ್ದೀನಿ. ಸೊ ಮೇ ಬಿ ಅವ್ರಿಗೆ ಒನ್ ಆ್ಯಂಡ್ ಹಾಫ್ ಮಂತ್ ಅಂತ ಅನಿಸುತ್ತೆ ಹಾಲಿಡೇ ಇರುವಂಥದ್ದು. ಹಾಗಾಗಿ ನೋಡೋಣ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಇದ್ದು ಬರಲಿ ಖುಷಿಯಾಗಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಸೊ ಇನ್ನು ಬಂದು ನಾನಿದ್ರೆ ಅಷ್ಟೇ ಅವ್ರು ಇರ್ತಾರೆ, ಇಲ್ಲ ಅಂದರೆ ಒಂದು 15 ದಿನ ಇಲ್ಲ ಒಂದು 20 ದಿನ ಮ್ಯಾಕ್ಸಿಮಮ್ ಅಂದರೆ 1 ಮಂತ್ ಒಳಗಡೆ ಅವರು ಇರುವಂಥದ್ದು. ಸೊ ಅಷ್ಟು ಲಾಂಗ್ ಟೈಮ್ ಬಿಟ್ಟಿರೋಕ್ಕೆ ನನಗೂ ಕೂಡ ಕಷ್ಟ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಅಂದರೆ ಒಳಗಡೆ ಇರ್ತಾರಲ್ವ, ಹಾಗಾಗಿ ಬೋರ್ ಹೊಡೆಯುತ್ತೆ. ಸೊ ಈ ಟೈಮಲ್ಲಾದ್ರೂ ಅವರು ಖುಷಿಯಾಗಿ ಇದ್ದು ಬರಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ, ಹಾಗಾಗಿ ಕಳಿಸಿದ್ದೀನಿ. ಸೊ ಇನ್ನು ಹಾಗೆ ನೀನು ಊರಿಗೆ ಹೋಗ್ತಾರಲ್ಲ ಅಂತ ನಿನ್ನೆ ಅಷ್ಟೇ ಕೆಂಗೇರಿಯಲ್ಲಿ ನಡೀತಿರುವಂಥ ಅವತಾರ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಿದೆ. ಸೊ ಆ ವಿಡಿಯೋನೂ ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ ಗೈಸ್. ಅದರಲ್ಲೂ ಸೇಮ್ ಅವತಾರದ್ದು ಮೂವಿ ಎಲ್ಲ ಯಾವ ರೀತಿ ಮಾಡಿದ್ದಾರೋ, ಅಲ್ಲಿ ಏನೆಲ್ಲ ಬಳಸಿದಾರೋ ಅದನ್ನೆಲ್ಲನೂ ಕೂಡ ಅಲ್ಲಿ ಡೆಕೋರೇಟ್ ಮಾಡಿ ತುಂಬ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಹಾಗೆಯೇ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು ಒಳಗಡೆ ಹೋದ್ಮೇಲೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನಿಯರ್ ಬೈ ಇರ್ತೀರೋ ದಯವಿಟ್ಟು ಮಿಸ್ ಮಾಡ್ದಂತೆಯೇ ಕೆಗೇರಿನಲ್ಲಿರುವ ಅವತಾರ ಎಕ್ಸಿಬಿಷನ್ನ ನೀವು ನೋಡಿ, ಹಾಗೆ ಮಕ್ಕಳಿಗೂ ಕೂಡ ತೋರಿಸಿ ತುಂಬಾ ಖುಷಿ ಪಡ್ತಾರೆ ಗ್ಯಾರಂಟಿ. ಸೊ ಹಾಗೆಯೇ ಅಲ್ಲಿ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಗೇಮ್ಸ್ಗಳಿದೆ, ಓಕೆನಾ. ಸೊ ಅವತಾರ ಎಕ್ಸಿಬಿಷನ್ನಲ್ಲಿ ಎಂಟ್ರಿ ಆಗಿದ ತಕ್ಷಣ ಮೇ ಬಿ ಅದು ಒಬ್ಬರಿಗೆ 80 ರೂಪೀಸ್ ಟಿಕೆಟ್ ಇರುತ್ತೆ ಒಳಗಡೆ ಹೋಗೋದಕ್ಕೆ. ಅಂದರೆ ನೋಡ್ಲಿಕ್ಕೆ ಮಾತ್ರ 80 ರೂಪೀಸ್ ಚಾರ್ಜ್ ಇರುತ್ತೆ. ಸೊ ಹಾಗೆಯೇ ಅಲ್ಲಿ ಗೇಮ್ಸ್ಗಳೆಲ್ಲ ಇದೆ, ಮಕ್ಕಳು ಆಟ ಆಡುವಂಥದ್ದು ಗೇಮ್ಸ್ಗಳೆಲ್ಲ ಇದೆ. ಸುಮಾರು ಒಂದು 6 ರಿಂದ 7 ಗೇಮ್ಸ್ಗಳಿರ್ಬೋದು ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ, ಮಕ್ಕಳು ಇಷ್ಟಪಡ್ತಾರೆ ಗ್ಯಾರಂಟಿ. ಅಲ್ಲಿ ಯಾವುದೇ ಒಂದು ಗೇಮ್ನ ಆಟ ಆಡಬೇಕು ಅಂದರೆ 3 ವರ್ಷದ ಮೇಲ್ಪಟ್ಟಿನ ಮಕ್ಕಳುಗಳಿಗೆಲ್ಲ 60 ರೂಪೀಸ್, ಓಕೆನಾ. 60 ರೂಪೀಸ್ ಕೊಟ್ಟು ಗೇಮ್ಸ್ ಯಾವುದಿರುತ್ತೆ ಅದನ್ನು ಆಟ ಆಡ್ಬೋದು. ಸೊ ನಾನು ರಿಷುಗೆ ಮತ್ತು ಮೋಕ್ಷಿಗೆ ಒಂದು 3 ಗೇಮ್ಗಳನ್ನ ಆಟ ಆಡಿದೆ. ಸ್ವಲ್ಪ ದೊಡ್ಡ ಗೇಮ್ಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಆಡ್ಲಿಕ್ಕೆ ಬಿಡಲಿಲ್ಲ. ಅವ್ರು ಪರವಾಗಿಲ್ಲ ಆಟ ಆಡ್ತಾರೆ ಅನ್ನೋದಕ್ಕೆ ಅಷ್ಟೇ ಆಟ ಆಡಿಸಿದ್ದು. ಸೊ ಹಾಗೆಯೇ ಅಲ್ಲಿ ಫುಡ್ ಸ್ಟಾಲ್ ಕೂಡ ಇಟ್ಟಿದ್ದಾರೆ. ಸೊ ಡ್ರೆಸ್ ಇಟ್ಟಿದ್ದಾರೆ, ಮತ್ತು ಯಾವುದೇ ಫುಡ್ ಸ್ಟಾಲ್ ಏನೇನು ಬೇಕೋ ಮನೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ. ಸೊ ಒಂಥರ ಚೆನ್ನಾಗಿದೆ, ಅದನ್ನೆಲ್ಲ ನೋಡಿಕೊಂಡು ಆಡಿಕೊಂಡು ಹಾಗೆಯೇ ಏನು ಬೇಕು ಅದನ್ನು ತಿಂದ್ಕೊಂಡು ಕೂಡ ಬರ್ಬೋದು ಅಲ್ಲಿ ಎಂಜಾಯ್ ಮಾಡಿಕೊಂಡು. ಟೈಮ್ ಬಂದು ಈವ್ನಿಂಗ್ 5 ಓ ಕ್ಲಾಕಿಂದ 9 PM ಅಂತ ಅನಿಸುತ್ತೆ. ಸೊ ಈ ಟೈಮಲ್ಲಿ ಅಂದರೆ ಸಂಜೆ ಟೈಮಲ್ಲೇ ಚೆಂದ ಇರುತ್ತೆ ಅದು ನೋಡೋಕ್ಕೆ, ಓಕೆನಾ. ಮಾರ್ನಿಂಗ್ ಟೈಮು ಮೇ ಬಿ ಕ್ಲೋಸ್ ಇರುತ್ತೆ ಅಂತ ಅಂದ್ಕೊತೀನಿ. ಈವ್ನಿಂಗ್ ಟೈಮೇ ಚೆನ್ನಾಗಿ ಕಾಣುವಂಥದ್ದು ಒಳಗಡೆ. ಸೊ ಹಂಗಾಗಿ ನಾವು ಕೂಡ ಈವ್ನಿಂಗ್ ಟೈಮೇ ಹೋಗಿದ್ದಂಥದ್ದು. ಸೊ ಅದನ್ನು ತೋರಿಸ್ಕೊಂಡು ಖುಷಿಯಾಗಿ ಕರ್ಕೊಂಡು ಬಂದಿದ್ದಾಯ್ತು. ಅವರು ಕೂಡ ಖುಷಿಪಟ್ಟರು. ನೋಡೋಣ, ಇನ್ನು ಬೇರೆ ಎಲ್ಲೂ ಪ್ಲ್ಯಾನ್ ಅಂತಿಲ್ಲ ಸಮ್ಮರ್ಗೆ. ಸೊ ನೋಡಬೇಕು, ಯಾವಾಗಲೂ ಹಂಗೆ ನಮ್ಮದು ಎಲ್ಲೂ ಕೂಡ ಪ್ಲ್ಯಾನ್ ಆಗೋಲ್ಲ ಮುಂಚಿತವಾಗೇ. ಸಡನ್ನಾಗಿಯೇ ಹೋಗಬೇಕು ಅಂತಂದಾಗ ಪ್ರಿಪೇರ್ ಆಗಿ ಹೋಗೋದು ಅಷ್ಟೇ. ಇವಾಗ ಊರಿಗೆ ಹೋಗಿದ್ದಾರಲ್ಲ, ಸೊ ಎಷ್ಟು ದಿನ ಇರ್ತಾರೆ ನೋಡೋಣ. ಸೊ ಆಮೇಲೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಇನ್ನು ಅವ್ರಿಗೆ ಏನಾದರೂ ಹಾಲಿಡೇಸ್ ಕಂಟಿನ್ಯೂ ಆಗುತ್ತೆ, ಇನ್ನೂ ಸ್ವಲ್ಪ ದಿನ ಇದೆ ಅನ್ನೋ ಥರ ಆದರೆ ನೋಡೋಣ. ಇನ್ನೊಂದು ಸ್ವಲ್ಪ ದಿನ ಎಲ್ಲಾದರೂ ಕರ್ಕೊಂಡು ಹೋಗಿ ಬರೋದು ಅಷ್ಟೇ. ಸೊ ಇನ್ನು ನಾನು ಮನೇಲಿ ಒಬ್ಬಳೇ ಇರೋದ್ರಿಂದ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ ಗೈಸ್. ಅಡುಗೆ ಕೂಡ ಇನ್ನೂ ಏನು ಮಾಡಿಲ್ಲ, ಟೈಮ್ ಆಲ್ರೆಡಿ ಆಗ್ತಿದೆ. ಸೊ ಚಪಾತಿ ಹಿಟ್ಟಿದೆ, ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ ಹಂಗೆ. ಓಕೆ ಗೈಸ್, ನಾವೇನು ಹೋಗಿದ್ವಿ ಕೆಂಗೇರಿ ಅವತಾರ ಎಕ್ಸಿಬಿಷನ್ದು ವಿಡಿಯೋನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋ ಆ್ಯಡ್ ಮಾಡ್ತೀನಿ, ವಾಚ್ ಮಾಡಿ. ಆ ಕಡೆ ಇದು ಮಾಡಿ ನೋಡ್ರಿ, ಚಿಡಿ ಇಲ್ಲ ನೋಡ್ರಿ, ಹಿಂದಲ್ಲ ಹಿಂದೆ ಬರ್ಬೇಕು, ಹಿಂದೆ ಅವತಾರ್ ಮೂವಿದಾ. ಇನ್ನು ಎಕ್ಸಿಬಿಷನ್ ಬಂದು ಎಲ್ಲಿ ನಡೀತಿದೆ ಅಂತಂದರೆ ಕೆಂಗೇರಿ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರುವಂಥ ಒಂದು ಜಾಗದಲ್ಲಿ ನಡೀತಾ ಇರುವಂಥದ್ದು. ಎಲ್ಲೂ ಕೂಡ ಹುಡ್ಕೋಂಗಿಲ್ಲ, ಯಾಕೆಂದರೆ ಬಸ್ ಸ್ಟ್ಯಾಂಡ್ ಒಳಗಡೆ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನು ಗೇಟ್ ಒಳಗಡೆ ಕೂಡ ಎಂಟರ್ ಆಗಿದ್ದಾಯಿತು. ಹಾಗೆಯೇ ಟಿಕೆಟ್ ತೊಗೊಬೇಕಿತ್ತಲ್ಲ, ಹಾಗಾಗಿ ಒಬ್ಬರಿಗೆ 80 ರೂಪೀಸ್ ಚಾರ್ಜಸ್, ಓಕೆನಾ. 3 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೂ ಕೂಡ 80 ರೂಪೀಸ್ ಚಾರ್ಜ್. ಅದು ಒಳಗಡೆ ನಾವು ಆಟ ಆಡಲಿ ಬಿಡಲಿ, ಜಸ್ಟು ಒಳಗಡೆ ವಿಸಿಟ್ ಮಾಡೋದಕ್ಕೆ ನೋಡಲಿಕ್ಕೇ 80 ರೂಪೀಸ್ ಚಾರ್ಜಸ್ ಆಗುತ್ತೆ, ಓಕೆನಾ. ನಾವು ಬಂದು 4 ಟಿಕೆಟ್ ತೊಗೊಂಡಿದ್ದಾಯಿತು. ಸೊ ಹಾಗೆಯೇ ಒಳಗಡೆ ಹೋಗ್ತಿದ್ದಂಗೆ ಸ್ವರ್ಗನೇ ನೋಡ್ದಂಗೆ ಆಯಿತು ಗೈಸ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು, ಏಕೆಂದರೆ ಅಷ್ಟು ಚೆನ್ನಾಗಿದೆ. ಮಕ್ಕಳಂತೂ ತುಂಬಾ ಖುಷಿ ಪಡ್ತಾಯಿದ್ರು. ಸೊ ಆ ಥರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟ ಆಗೋ ಥರ ಒಂದು ಒಳ್ಳೆ
ಕ್ರಿಯೇಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವತಾರ್ ಮೂವಿಲಿ ಯಾವ ಥರ ನಾನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಯಾಕೆಂದರೆ ಅವತಾರ್ ಮೂವಿ ನಾನು ಅಷ್ಟು ನೋಡಿಲ್ಲ. ಹಾಗಾಗಿ ಇದರಲ್ಲಿ ತುಂಬಾ ಅದರಲ್ಲಿ ಬಳಸಿರುವಂಥ ಕೆಲವೊಂದು ಐಟಮ್ಸ್ಗಳು ಅದನ್ನೆಲ್ಲನೂ ಮಾಡಿ ತುಂಬ ಚೆನ್ನಾಗಿ ಇನ್ನೊಂಥರ ಕ್ರಿಯೇಟಿವ್ ಆಗಿ ಒಂದು ಸ್ವರ್ಗನೇ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಳಗಡೆ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಕಲರ್ ಲೈಟಿಂಗ್ಸ್ಗಳು ನೋಡೋದೇ ಒಂದು ಹಬ್ಬ ಕಣ್ಣಿಗೆ ಅಂತಲೇ ಹೇಳ್ಬೋದು. ಸೊ ಗೈಸ್ ನೋಡಿದ್ರಲ್ಲ, ಒಳಗಡೆ ತುಂಬಾ ಚೆನ್ನಾಗಿ ಒಂದೊಳ್ಳೆ ಕ್ರಿಯೇಟಿವ್ ಆಗಿ ತುಂಬಾ ಕೆಲವೊಂದು ಪ್ರಾಪರ್ಟಿಗಳನ್ನ ಬಳಸಿ ಅವತಾರ್ ಮೂವಿಲಿ ಯಾವ ಥರ ಇರುತ್ತೋ ಸೇಮ್ ಅದೇ ರೀತಿಯೇ ಮಾಡಿದರು. ತುಂಬ ಚೆನ್ನಾಗಿತ್ತಂತು. ಹಾಗೆಯೇ ಅದರಿಂದ ಹೊರಗಡೆ ಬರ್ತಿದ್ದಂಗೆ ಎಕ್ಸಿಟ್ ಆಗ್ತಿದ್ದಂಗೆ ಕೂಡ ಈ ರೀತಿ ಸ್ಟಾಲ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಫುಡ್ ಸ್ಟಾಲ್ ಆಗಿರ್ಬೋದು, ಈ ರೀತಿ ಮನೆಗೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸ್ಗಳಾಗಿರ್ಬೋದು, ಈ ಥರ ಏನೇನು ಬೇಕು ಎಲ್ಲನೂ ಕೂಡ ಇದೆ. ಸೊ ಹಾಗೆಯೇ ಒಂದಿಷ್ಟು ನಾನು ಈ ಥರ ಸಣ್ಣ ಸಣ್ಣದು ಬೌಲು, ಪ್ಲೇಟ್ ಈ ರೀತಿ ನೋಡ್ತಿದ್ದೆ. ಸೊ ಹಾಗಾಗಿ ಇಷ್ಟ ಆಯಿತು. ಹಾಗಾಗಿ ಇದನ್ನು ಕೂಡ ತೊಗೊತಾ ಇದ್ದೀನಿ. ಹಾಗೆಯೇ ತುಂಬಾ ಕಡಿಮೆ ಲೋ ಪ್ರೈಸ್ ಅಂತಲೇ ಹೇಳ್ಬೋದು ಇಲ್ಲಿ ಬಂದು. ಹಾಗೆಯೇ ಇದೇನಿದೆ ಇದೊಂಥರ ಚೆನ್ನಾಗಿದೆ ಗೈಸ್. ಹಾಗೆಯೇ ಅದನ್ನು ರಿಷು ಒಂದ್ಸಲ ನೋಡ್ತಾ ಇದ್ದ. ನಾನು ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಯಾಕೋ ಆಮೇಲೆ ಮನಸ್ಸು ಚೇಂಜ್ ಆಯಿತು. ಸೊ ಬೇಡ ಅಂತ ಹೇಳ್ಬಿಟ್ಟು ಸೊ ಹಾಗೆಯೇ ಅಲ್ಲೇ ಇಟ್ಟು ಬಂದಿದ್ದಾಯಿತು. ಇನ್ನು ಹಾಗೆ ಆನ್ ದ ವೇ ಹೋಗ್ತಾ ಏನು ಸಿಕ್ತು ಅಂದರೆ ತುಂಬಾ ಒಂದು ವೆರೈಟಿ ಆಗಿರುವಂಥ ಸ್ನ್ಯಾಕ್ಸ್ಗಳಾಗಿರ್ಬೋದು, ಹಾಗೆಯೇ ಡಿಫ್ರೆಂಟಲ್ಲಿ ಇರುವಂಥ ಉಪ್ಪಿನಕಾಯಿಗಳಾಗಿರ್ಬೋದು. ಎಷ್ಟೊಂದು ಥರ ಉಪ್ಪಿನಕಾಯಿ ಮಾಡಿಟ್ಟಿದ್ರು ಗೊತ್ತಾ. ತುಂಬಾ ಅದು ಚೆನ್ನಾಗಿರುತ್ತೆ ಇಲ್ವೋ ಗೊತ್ತಿಲ್ಲ, ಟೇಸ್ಟ್ ಅಂತೂ ಮಾಡಿಲ್ಲ, ಬಟ್ ನೋಡ್ಲಿಕ್ಕಂತೂ ತುಂಬಾ ಅಟ್ರಾಕ್ಟಿವ್ ಆಗಂತೂ ಕಾಣಿಸ್ತಿತ್ತು. ಸೊ ಇದನ್ನೆಲ್ಲ ನೋಡ್ಕೊಂಡು ಆನ್ ದ ವೇ ಬರ್ತಾ ಹಾಗೆಯೇ ಡ್ರೈ ಫ್ರೂಟ್ಸ್ಗಳು ಮತ್ತು ತಾಂಬೂಲಕ್ಕೆ ಏನೆಲ್ಲ ಬಳಸ್ಕೊತೀವೋ ಅದೆಲ್ಲ ಕೂಡ ಇತ್ತು. ಅದ್ರ ಹೆಸರು ನನಗೆ ಬರ್ತಿಲ್ಲ, ಓಕೆನಾ. ಹಾಗೆಯೇ ಕೆಲವೊಂದಷ್ಟು ಸ್ವೀಟ್ಗಳು ಮತ್ತು ಚಿಕ್ಕಿ, ಈ ಥರ ದೂದ್ ಪೇಡ, ಈ ಥರ ಏನೇನೋ ಎಲ್ಲ ಸ್ವೀಟ್ಗಳೆಲ್ಲ ಇತ್ತು. ಹಾಗೆ ನೋಡ್ತಾ ಬರ್ತಾ ಸ್ವಲ್ಪ ಡ್ರೆಸ್ಸಸ್ಗಳು, ಹಾಗೆ ಒಂದೊಂದು ಎಲ್ಲನೂ ಇಟ್ಟಿದ್ರು ಒಳಗಡೆ. ಮೊಬೈಲ್ ಪೌಚ್ಗಳು ಒಂದೆಲ್ಲ ಏನೇನು ಬೇಕು ಎಲ್ಲನೂ ಸಿಗುತ್ತೆ ಒಳಗಡೆ ಹೋದರೆ.
ಸೊ ಇದನ್ನೆಲ್ಲ ನೋಡಿಕೊಂಡು ಎಕ್ಸಿಟ್ ಆಗ್ತಿದ್ದಂಗೆ ಮಕ್ಳು ಗೇಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನು ರಿಷು ಮತ್ತು ಮೋಕ್ಷಿ ಅಂತೂ ಈ ಕಾರ್ದು ಏನಿರುತ್ತೆ ಇದು ಗೇಮ್ ಆಟ ಆಡಬೇಕು ಅಂತ ಅಂದ್ಕೊಂಡ್ರು. ಅಲ್ಲೇ ನಿಂತ್ಕೊಂಡ್ರು ಕೂಡ ಇದು ಆಡಲೇಬೇಕು ಅಂತ. ಆಯಿತು ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಇದು ಬಂದು ಟಿಕೆಟ್ ಬಂದು 3 ವರ್ಷದ ಮೇಲ್ಗಡೆ ಎಲ್ಲರಿಗೂ ಕೂಡ 60 ರೂಪೀಸ್ ಇರುತ್ತೆ ಓಕೆನಾ ಒಬ್ರಿಗೆ. ಸೊ ಹಾಗಾಗಿ ಆಡಲಿಕ್ಕೆ ಅಂತಲೇ ಕೂರಿಸ್ತಾ ಇದ್ದೀವಿ. ಇವರಿಬ್ಬರು ಫಸ್ಟ್ ಏನು ಮಾಡಿದ್ರು, ಒಂದೇ ಕಾರಲ್ಲಿ ಇಬ್ಬರು ಕೂತ್ಕೊಂಡ್ರು. ಅದು ಸ್ಟಾರ್ಟ್ ಮಾಡಿದ್ರು ಗೇಮ್ನ, ಬಟ್ ನಾನು ಬೇಡ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಕಾರ್ಗೆ ಮೋಕ್ಷಿನ ಬೇರೆ ರಿಷುನ ಬೇರೆ ಸಪ್ರೇಟ್ ಕೂರಿಸ್ದೆ. ಅದೊಂಥರ ಎಂಜಾಯ್ಮೆಂಟ್ ಸಿಗೋಲ್ಲ ಒಂದೇ ಕಾರಲ್ಲಿ ಕೂತ್ಕೊಂಡಾಗ. ಅವ್ರಿಗೆ ಈ ರೀತಿ ಸಪ್ರೇಟ್ ಕೂತ್ಕೊಂಡಾಗಲೇ ಖುಷಿ ಅನ್ಸೋದು ಮಕ್ಕಳಿಗೆ. ಹಾಗಾಗಿ ಅದು ಯಾವುದೇ ರೀತಿ ಡೇಂಜರ್ ಆ ಥರ ಏನಿಲ್ಲ, ಪರವಾಗಿಲ್ಲ ಸೇಫ್ಟಿ ಇದೆ ಅಂತ ಅನ್ನಿಸಿದ್ಮೇಲೆ ಬೇರೆ ಬೇರೆ ಕಾರಿಗೆ ಕೂರಿಸಿ ಆಟ ಆಡಿಸಿದಾಯಿತು. ಸೊ ಓಕೆ ಗೈಸ್, ಫೈನಲಿ ಒಂದು 3 ಗೇಮ್ನ ಆಟ ಆಡಿಸಿದ್ದಾಯಿತು ಮಕ್ಳ ಕೈಲಿ. ಹಾಗೆಯೇ ನಾನು ಒಂದು ಗೇಮ್ ಟ್ರೈನ್ದು ಏನಿರುತ್ತೆ ಅದರಲ್ಲಿ ನಾನು ಕೂಡ ಕೂತ್ಕೊಂಡೆ. ಯಾಕೆಂದರೆ ಸ್ವಲ್ಪ ಹೈಟ್ ಇತ್ತಲ್ಲ, ಹಾಗಾಗಿ ಏನಾದರೂ ಸ್ವಲ್ಪ ಅದು ರೌಂಡ್ ಹಾಕ್ಬೇಕಾದ್ರೆ ಏನಾದರೂ ಇವರು ಹುಡುಗರು ಸ್ವಲ್ಪ ಏನಾದರೂ ಬೀಳ್ತಾರೇನೋ ಅನ್ನೋದು ಭಯ ಇತ್ತು. ಹಾಗಾಗಿ ನಾನು ಒಂದೇ ಸೀಟಲ್ಲೇ ಕೂತ್ಕೊಂಡ್ವಿ 3 ಜನ ಕೂಡ. ಸೊ ಅದನ್ನೆಲ್ಲ ಆಡಿ ಖುಷಿಪಟ್ಟಿದ್ದಾಯಿತು. ಇನ್ನು ಹಾಗೆಯೇ ಹೋಗ್ತಾ ಸ್ವಲ್ಪ ಅಲ್ಲೇ ಚುರುಮುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಚುರುಮುರಿ ತೊಗೊಂಡಿದ್ದಾಯಿತು. ಅಲ್ಲಿ ಚುರುಮುರಿ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಒಂದು ಚುರುಮುರಿಗೆ 50 ರೂಪೀಸ್ ಇತ್ತು ಓಕೆನಾ. ಇನ್ನು ಚುರುಮುರಿ ಎಲ್ಲ ತಿನ್ಕೊಂಡು ಟೈಮ್ ಆಯಿತು ಆಲ್ರೆಡಿ ಅಂತ ಹೇಳಿ ಮನೆಗೆ ಕೂಡ ಹೊರಟಿದ್ದೀವಿ. ಸೊ ಹಾಗೆಯೇ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.